ರಾತ್ರಿ ಹೊತ್ತು ಹೆಂಗೆ ಮಾಡಿದ್ರೂ ಸ್ವಲ್ಪ ಅನ್ನ ಉಳಿಯುತ್ತೆ. ಸೊ ಆ ಉಳಿದಿರೋ ಅನ್ನಕ್ಕೆ ಏನಾದರೂ ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಡೈಲಿ ಒಂದೇ ಥರ ಮಾಡಿ ಬೋರ್ ಆಗಿದ್ದರೆ ನಾನು ಇಲ್ಲಿ ನಿಮಗೆ ಸ್ಪೆಷಲ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅನ್ನ ಬಿಸಾಕೋದು ಹೆಂಗೆ ಅಂತ ಎಲ್ಲರಿಗೂ ಸ್ವಲ್ಪ ಬೇಜಾರೇ ಆಗುತ್ತೆ. ಸೊ ಮತ್ತು ಅದನ್ನು ತಿನ್ನೋಕ್ಕೂ ಇಷ್ಟ ಆಗಲ್ಲ. ಸೊ ಈ ಥರ ನಾನು ತೋರಿಸೋವಂತಹ ರೆಸಿಪಿನ ನೀವು ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ರೆಸಿಪಿ ಯಾವುದು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಬೇಕಾಗುತ್ತೆ. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ನೀವು ಕೊಡೋಂತಹ ಒಂದು ಲೈಕು ಕಮೆಂಟ್ಸಿಂದನೇ ನಾವೇನು ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ರಾತ್ರಿ ಹೆಂಗೇ ಮಾಡಿದ್ರೂ ಒಂದೊಂದು ಸಲ ಅನ್ನ ಉಳಿದೋಗ್ಬಿಡುತ್ತೆ. ಸೊ ಆ ಅನ್ನದನ್ನು ಬಳಸ್ಕೊಂಡು ಒಂದು ಸ್ಪೆಷಲ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಯಾವ ಥರ ಮಾಡೋದು, ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿರೋಂಥ ವಿಷಯ ಏನಪ್ಪ ಅಂದರೆ ಅಕ್ಕಿ ರೊಟ್ಟಿ, ಅಥವಾ ನಮ್ಮ ಸೈಡ್ ಇದನ್ನು ತಾಳಿಪಟ್ಟು ಅಂತ ಕರೀತಾರೆ. ಸೊ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಅನ್ನ, ರಾತ್ರಿ ಏನು ಅನ್ನ ಉಳಿದಿರುತ್ತೆ ಅದು ಅನ್ನ ತೊಗೊಳ್ಳಿ. ಅದಾದಮೇಲೆ ಫಸ್ಟಿಗೆ ಅನ್ನ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಉಳಿದಿರೋಂತಹ ಅನ್ನನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೋಬೇಕು. ಜಾಸ್ತಿನೂ ನೀರು ಹಾಕ್ಕೋಬಾರ್ದು, ಕಮ್ಮಿನೂ ನೀರು ಹಾಕ್ಕೋಬಾರ್ದು. ಅದು ಕರೆಕ್ಟಾಗಿ ಗ್ರೈಂಡ್ ಆಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಬೌಲ್ಗೆ ತೆಗ್ದಿಟ್ಕೋಬೇಕು. ಸೊ ತೆಗ್ದಿಟ್ಕೊಂಡು ಆದಮೇಲೆ ಇದಕ್ಕೆ ನಾವೇನು ರುಬ್ಬಿಟ್ಟಿರ್ತೀವಲ್ಲ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಅದನ್ನು ಫಸ್ಟು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ. ಈ ಜೀರಿಗೆನೇ ಈ ರೊಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ತಿಂತಿರ್ಬೇಕಾದ್ರೆ ಒಂದೊಂದು ಜೀರಿಗೆ ನಮಗೆ ಬಾಯಿಗೆ ಸಿಗ್ತಾಯಿದ್ರೆ ಆ ಟೇಸ್ಟೇ ಒಂಥರ ಎಕ್ಸಲೆಂಟ್ ಅಂತ ಅನಿಸುತ್ತೆ. ಸೊ ನೀವು ಈ ಥರ ಮಾಡಿ ನೋಡಿ, ನಿಮಗೇನೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಕಾಳು ಕೂಡ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಾದಮೇಲೆ ಇದಕ್ಕೆ ನಿಮ್ಮ ಮನೇಲಿ ಸೊಪ್ಪುಗಳು ಯಾವುದಿರುತ್ತೋ ಯಾವ ಸೊಪ್ಪಾದರೂ ಯೂಸ್ ಮಾಡ್ಕೋಬೋದು. ಬಟ್ ಇದಕ್ಕೆ ಸಬ್ಬಾಕ್ಸಿ ಸೊಪ್ಪು, ಮೆಂತ್ಯ ಸೊಪ್ಪು ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರೂ ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು ಕೂಡ ನೀವು ಹಾಕ್ಕೋಬೋದು. ಬಟ್ ನಾನಿಲ್ಲಿ ಪರ್ಟಿಕ್ಯುಲರ್ಲಿ ಈ ರೊಟ್ಟಿ ಮಾಡ್ಬೇಕಾದ್ರೆ ನಾನು ಜಾಸ್ತಿ ಸಬ್ಬಾಕ್ಸಿ ಸೊಪ್ಪನ್ನ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಅದು ಒಂಥರ ತುಂಬ ಚೆನ್ನಾಗಿರುತ್ತೆ. ಸಬ್ಬಾಕ್ಸಿ ಸೊಪ್ಪಿಂದು ಫ್ಲೇವರು ಈ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಸ್ವಲ್ಪ ಕ್ಯಾರೆಟ್ ಇತ್ತು, ಕ್ಯಾರೆಟನ್ನು ಚಾಪರಲ್ಲಿ ಚಾಪ್ ಮಾಡಿಬಿಟ್ಟು ಹಾಕಿದ್ದೀನಿ. ಇಲ್ಲಾಂದರೆ ನೀವು ತುರಿದು ಕೂಡ ಹಾಕ್ಕೋಬೋದು. ಬಟ್ ನನಗೆ ತುರಿಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚಾಪರಲ್ಲಿ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಸಬ್ಬಾಕ್ಸೆ ಸೊಪ್ಪು ಮತ್ತು ಕ್ಯಾರೆಟು ಮತ್ತು ನೀರುಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಇದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನಿಮಗೆ ಎಷ್ಟು ರೊಟ್ಟಿ ಮಾಡಬೇಕಂತಿರ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನಾನಿಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಆಗೋಷ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಅಂದರೆ ಒಂದು 12 to 15 ರೊಟ್ಟಿ ಬರೋವಷ್ಟು ನಾನಿಲ್ಲಿ ಈಗೇನು ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿ ಅಷ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಹಿಟ್ಟಿನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಚಿಕ್ಕದಾಗಿರೋವಂಥದ್ದು 2 ಕ್ಯಾರೆಟು, 4 ಚಿಕ್ಕದೇ ಇದೆ ಆನಿಯನ್ನು, ಅದನ್ನು ಹಾಕ್ಕೊಂಡಿದ್ದೀನಿ. ಸಬ್ಬಾಕ್ಸೆ ಸೊಪ್ಪು ಇಲ್ಲಿ ಬೆಂಗಳೂರಲ್ಲೆಲ್ಲ ತುಂಬ ದೊಡ್ಡ ಕಟ್ಟು ಬರುತ್ತೆ, ಫುಲ್ ಹಾಕಿಲ್ಲ ನಾನು, ಅದರಲ್ಲಿ ಒಂದು 1/4 ಭಾಗ ಮಾತ್ರ ಹಾಕಿದ್ದೀನಿ. ಸೊ ನೀವೇನಾದರೂ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ನಾನಿಲ್ಲಿ ಯಾವುದನ್ನು ಇಷ್ಟಿಷ್ಟೇ ಹಾಕಿದ್ದೀನಿ ಅಂತ ಹೇಳ್ತಾ ಇಲ್ಲ. ಸೊ ಅದಾದಮೇಲೆ 2 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ನೀವು ನೀರು ಹಾಕಿ ದಯವಿಟ್ಟು ಕಲ್ಸಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಸಬ್ಬಾಕ್ಸೆ ಸೊಪ್ಪನ್ನ ನಾವು ಚೆನ್ನಾಗಿ ತೊಳೆದು ಕಟ್ ಮಾಡಿರ್ತೀವಿ, ಅದರಲ್ಲೂ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ಸ್ ಇರುತ್ತೆ. ಆಮೇಲೆ ನೀರುಳ್ಳಿಯಲ್ಲೂ ಕೂಡ ಮಾಯ್ಶ್ಚರ್ ಕಂಟೆಂಟ್ಸ್ ಇರುತ್ತೆ. ಆಮೇಲೆ ನಾವು ಅನ್ನ ರುಬ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿ ರುಬ್ಬಿರ್ತೀವಲ್ವ, ಅದಕ್ಕೋಸ್ಕರ ನೀವು ಫಸ್ಟಿಗೆ ಇದು ಹಿಟ್ಟು ಹಾಕಿದ ತಕ್ಷಣ ಕೈಯಲ್ಲಿ ನೀಟಾಗಿ ಒಂದ್ಸಲ ನೀರು ಏನು ಹಾಕ್ಕೊಳ್ದೆ ಡ್ರೈಯಾಗಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂತಂದರೆ ಅದಕ್ಕೆ ನೀರು ಬೇಕಂತ ಅನಿಸಿದ್ರೆ, ತುಂಬ ಗಟ್ಟಿ ಆಯಿತು ಅಂದರೆ ಮಾತ್ರ ನೀವು ನೀರು ಹಾಕ್ಕೋಬೇಕಾಗುತ್ತೆ. ಇಲ್ಲ ಅದು ಕರೆಕ್ಟಾಗಿ ಅದೇ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಯಿತು ಅಂತಂದರೆ, ಇದು ಆಲ್ಮೋಸ್ಟ್ ಅಲ್ಲಿ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಲ್ಲ, ಚಪಾತಿ ಹಿಟ್ಟು ಎಷ್ಟು ಗಟ್ಟಿ ಕಲಿಸ್ತೀವಿ ಅಷ್ಟು ಗಟ್ಟಿಗೂ ಕಲಿಸ್ಬೋದು. ಅದಕ್ಕಿಂತ ಸ್ವಲ್ಪ ಮೆತ್ತಗಾದರೆ
ಸ್ವಲ್ಪ ಮೆತ್ತಗಾದರೆ ನಡೆಯುತ್ತೆ. ತುಂಬ ಮೆತ್ತಗೆಲ್ಲ ಆದರೆ ಅದು ಆಗಲ್ಲ. ಯಾಕಂತಂದರೆ ನಾವು ರೊಟ್ಟಿ ಮಾಡಿ ಮತ್ತು ಹಂಚಿನ ಮೇಲೆ ಹಾಕಬೇಕಾದ್ರೆ ಕಿತ್ತೋಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೇ ನಾವು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ರೊಟ್ಟಿ ಮಾಡೋದಕ್ಕೂ ನಮಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಇದನ್ನು ಇನ್ನೊಂದು ಥರ ಮೆಥಡಲ್ಲಿ ಮಾಡ್ತೀವಿ. ಅನ್ನ ಉಳಿದಿದ್ರೆ ಅನ್ನ ರುಬ್ಬಿ ಹಾಕಿ ಮಾಡ್ತೀವಿ. ಅನ್ನ ಇಲ್ಲ ಅಂತಂದರೆ ನಾವು ಮುದ್ದೆ, ರಾಗಿ ಮುದ್ದೆ ಎಲ್ಲ ಯಾವ ಥರ ಮಾಡ್ತೀವೋ ಅದೇ ಥರ ಅಕ್ಕಿ ಮುದ್ದೆ ಮಾಡಿಬಿಟ್ಟು ಅದರಿಂದ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನು ಕೆಲವ್ರನ್ನ ನಾವು ನೋಡಿದ್ದೀನಿ ಡೈರೆಕ್ಟಾಗಿ ನೀರು ಹಾಕಿ ಕಲಿಸ್ಬಿಟ್ಟು ಮಾಡ್ತಾರೆ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದು ರೊಟ್ಟಿ ಸ್ವಲ್ಪ ಹಾರ್ಡ್ ಬರುತ್ತೆ. ಸೊ ಈ ಥರ ಮುದ್ದೆ ಥರ ಮಾಡಿ, ಇಲ್ಲ ಅಂತಂದರೆ ಸ್ವಲ್ಪ ಕಲಿಸ್ಬೇಕಾದ್ರೆ ಬಿಸಿ ನೀರು ಹಾಕಿ ಕಲಸಿ ಮಾಡಿದ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮುದ್ದೆ ಅಂದರೆ ಅಕ್ಕಿ ಹಿಟ್ಟಿಂದನೇ ಮುದ್ದೆ ಮಾಡಿಕೊಂಡು ರೊಟ್ಟಿ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಆ ಥರ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಬೆಳಿಗ್ಗೆ ಮಾಡಿಟ್ಟು ಮಧ್ಯಾಹ್ನವರೆಗೂ ಇಟ್ಟರೂ ಅದು ರೊಟ್ಟಿ ಹಾರ್ಡ್ ಅಂತ ಅನಿಸಲ್ಲ. ತುಂಬ ತಿನ್ನೋಕ್ಕೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಮನೇಲಿ ರೊಟ್ಟಿ ಎಲ್ಲ ಮಾಡಿದ್ರೂ, ಜೋಳದ ರೊಟ್ಟಿ ಮಾಡಿದ್ರೂ ಕೂಡ ಮುದ್ದೆ ರಾಗಿ ಮುದ್ದೆ ಎಲ್ಲ ಯಾವ ಥರ ಮಾಡ್ತಾರೋ ಆ ಥರ ಜೋಳದ ಹಿಟ್ಟಲ್ಲಿ ಜೋಳದ ಮುದ್ದೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಮಾಡ್ತಾರೆ. ಅಕ್ಕಿ ರೊಟ್ಟಿ ಮಾಡಿದ್ರೂ ಅದೇ ಪ್ರೊಸೀಜರು. ಸೊ ಅನ್ನ ಉಳಿದ್ರೆ ಈ ಥರ ಮಾಡ್ತೀವಿ. ಅನ್ನ ಇಲ್ಲ ಅಂತಂದರೆ ನಾವು ಮುದ್ದೆ ಥರ ಮಾಡಿಕೊಂಡು ಕೂಡ ಮಾಡ್ತೀವಿ. ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೊಟ್ಟಿ ಏನಾದರೂ ಮಾಡಿದ್ರೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಈ ಥರ ಇರಬೇಕು ನೋಡಿ. ಇದು ಹಿಟ್ಟನ್ನ ಕೈಗೆ ಹಿಂಗೆ ಮುಟ್ಟಿದ್ರೆ ಅದು ಕೈಗೆ ಅಂಟ್ಕೋಬಾರ್ದು. ಅಂದರೆ ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ಆ ಥರ ಬರಬೇಕು. ನೀವು ಕೈಯಲ್ಲೆಲ್ಲ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಕೈಗೆ ಅಂಟ್ಕೋಬಾರ್ದು. ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ನೀರು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನಿಲ್ಲಿ ನೀರು ಹಾಕಿಲ್ಲ, ಯಾಕಂದರೆ ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ಸೇ ನನಗೆ ಕರೆಕ್ಟಾಗಿ ಆಯಿತು. ಸೊ ನಾನು ಒಂದು ಒಂದು ಹಿಡಿಯುವಷ್ಟು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡೋದಕ್ಕೆ. ಸೊ ನಾನು ಸ್ವಲ್ಪ ಈ ರೊಟ್ಟಿ ಸ್ವಲ್ಪ ದಪ್ಪನೇ ಬರುತ್ತೆ. ತೀರಾ ತೆಳ್ಳಗೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಆನಿಯನ್ನು, ಸೊಪ್ಪು ಎಲ್ಲ, ಕ್ಯಾರೆಟು ಎಲ್ಲ ಇರುತ್ತಲ್ವ. ಹಾಗಾಗಿ ತುಂಬ ಚಪಾತಿ ಅಷ್ಟೇನು ತೆಳ್ಳಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ದಪ್ಪನೇ ಬರುತ್ತೆ. ಆಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೊಟ್ಟಿನ ಎರಡು ಸೈಡು ಎಣ್ಣೆ ಹಾಕಿ. ಆಮೇಲೆ ಇಷ್ಟ ಆದಮೇಲೆ ಒಂದು ಪೇಪರ್ ತೊಗೊಂಡು ಪೇಪರ್ ಮೇಲೆ ಕೆಳಗಡೆ ಮತ್ತು ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಿ ನೀಟಾಗಿ ಲಟ್ಸಿದ್ದೀನಿ. ನಾನಿಲ್ಲಿ ಮೇಲ್ಗಡೆ ಒಂದು ಕವರ್ ಹಾಕ್ಕೊಂಡು ಚೆನ್ನಾಗಿ ಲಟ್ಸಿದ್ದೀನಿ. ಕೈಯಲ್ಲಿ ತಟ್ಟಿದ್ರೆ ಸ್ವಲ್ಪ ದಪ್ಪ ಬರುತ್ತೆ. ನಮ್ಮ ಮನೇಲಿ ಅಷ್ಟು ದಪ್ಪ ಆದರೆ ಇಷ್ಟ ಆಗಲ್ಲ. ಸೊ ತುಂಬ ತೆಳ್ಳಗೂ ಲಟ್ಸೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನಾವು ಇಲ್ಲಿಂದ ತೆಗೆದು ಹಂಚ ಮೇಲೆ ಹಾಕೋಕ್ಕೆ ನಮಗೆ ಕಂಫರ್ಟಬಲ್ ಆಗಿರೋ ಅಷ್ಟು ದಪ್ಪ ಕ್ವಾಂಟಿಟಿಯಲ್ಲಿ ದಪ್ಪ ಅಂದರೆ ತುಂಬ ದಪ್ಪ ಅಲ್ಲ, ಚಪಾತಿಗಿಂತ ಸ್ವಲ್ಪ ದಪ್ಪ ಇರುತ್ತೆ. ಎಷ್ಟು ನಮಗೆ ತೆಳ್ಳಗೆ ಲಟ್ಸೋಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಬಿಟ್ಟು ನಾನು ಇಲ್ಲಿ ಎರಡೂ ಸೈಡು ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋಂತಹ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನಡುವೆ ಸ್ವಲ್ಪ ಒಂದೊಂದು ಹೋಲ್ ಮಾಡಿ ಆಮೇಲೆ ಅಲ್ಲಿ ಎರಡೂ ಸೈಡು ಎಣ್ಣೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಇದು ಅಕ್ಕಿ ರೊಟ್ಟಿನ. ಈ ಥರ ಮಾಡಿದ್ರೆ ತುಂಬಾ ಹೆಲ್ತಿಯಾಗಿರೋಂತಹ ಟೇಸ್ಟಿಯಾಗಿರೋಂತಹ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ, ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಯಾವಾಗಲೂ ಅನ್ನ ಉಳೀತು ಅಂತಂದರೆ ನಾನು ಯೂಶ್ವಲಿ ಉಳಿಯೋ ಥರ ಮಾಡಲ್ಲ. ಇನ್ ಕೇಸ್ ಉಳೀತು ಅಂದರೆ ನಾನು ಫಸ್ಟು ಮಾಡೋದಿದೆ, ನಮ್ಮ ಮನೇಲಿ ಯಾವುದು ಸೊಪ್ಪಿರುತ್ತೋ, ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕ್ತೀನಿ, ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು ಹಾಕ್ತೀನಿ, ಸಬ್ಬಾಸಿಗೆ ಸೊಪ್ಪಿದ್ರೆ ಫಸ್ಟ್ ಪ್ರಿಫ್ರೆನ್ಸು ಸಬ್ಬಾಸಿಗೆ ಸೊಪ್ಪಿಗೆ ನಾವು ಕೊಡೋದು. ಸೊ ಅದ್ಯಾವುದು ಇಲ್ಲ ಅಂತಂದರೆ ಯಾವ್ದು ಸೊಪ್ಪಿರುತ್ತೋ ಆ ಸೊಪ್ಪು, ಇಲ್ಲ ಸೊಪ್ಪೇನೂ ಇಲ್ಲ ಅಂತಂದರೆ ಏನು ತರಕಾರಿ ಇರುತ್ತೆ, ಆನಿಯನ್ನು, ಕ್ಯಾರೆಟು ಯೂಶ್ವಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಅದನ್ನು ಮನೇಲಿ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತೀನಿ. ಬಟ್ ಈ ರೊಟ್ಟಿ ಚಟ್ನಿ ಜೊತೆನೂ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಬಟ್ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ತೀನಿ ಯೂಶ್ವಲಿ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.